ಸಿದ್ದರಾಮಯ್ಯನವರ ಆಪ್ತ ಸಚಿವರಾಗಿರುವಂತಹ ಸಚಿವ ಜಮೀರ್ ಕುಬೇರ ಅಲ್ವಾ, ಅಮೀರನಲ್ವಾ? ಮಾತು ಎತ್ತಿದ್ರೆ ಜಮೀರ್ ಪ್ರೈವೇಟ್ ಫ್ಲೈಟ್ ನಲ್ಲಿ ಓಡಾಡ್ತಾರೆ. ಸಿಎಂ ಖರ್ಚು ವೆಚ್ಚಗಳನ್ನು ಭರಿಸೋದ್ರಲ್ಲೇ ಮುಂದಿರ್ತಾರೆ. ಸಚಿವ ಜಮೀರ್ ವಕ್ಫ್ ಮತ್ತು ವಸತಿ ಸಚಿವ. ಜಮೀರ್ ವಿರುದ್ಧ ಮತ್ತೊಂದು ಆರೋಪ. ಮಾತೆತ್ತಿದ್ರೆ ಜಮೀರ್ ಪ್ರೈವೇಟ್ ಫ್ಲೈಟ್ ನಲ್ಲಿ ಓಡಾಡ್ತಾರೆ. ಸಿಎಂ ಖರ್ಚು ವೆಚ್ಚಗಳನ್ನು ಭರಿಸೋದ್ರಲ್ಲೇ ಮುಂದಿರ್ತಾರೆ. ಜೇಬಿಗೆ ಕೈ ಹಾಕಕ್ಕೆ ನೋಡ್ತಾರೆ. ನೊಂದು ಬೆಂದು ಬಂದವರಿಗೆ ಕೈಗೆ ಸಿಕ್ಕಷ್ಟು ಕೊಡ್ತಾರೆ. ಆರೋಪಕ್ಕಿಂತಲೂ ಮನೆ ಬಳಿ ಯಾರು ಬಂದರೂ ಅವರನ್ನ ಬರಿಗೈಯಲ್ಲಿ ಕಳಿಸೋದಿಲ್ಲ. ಅಂತಹ ಜಮೀರ್ ಅಹ್ಮದ್ ಖಾನ್ಗೆ ಬಡತನ ಬಂದಿದೆಯಾ? ಸಾಲ ಮಾಡುವ ದುಸ್ಥಿತಿ ಸಿಎಂ ಆಪ್ತ ಜಮೀರಿಗೆ ಬಂದಿತ್ತ? ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮೆಗಾ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಸಚಿವ ಜಮೀರ್ ಕುಬೇರ ಅಲ್ವಾ, ಅಮೀರನಲ್ವಾ? ಮಾತೆತ್ತಿದ್ರೆ ಜಮೀರ್ ಪ್ರೈವೇಟ್ ಫ್ಲೈಟ್ ನಲ್ಲೇ ಓಡಾಡ್ತಾರೆ. ನೋಟು ಎಣಿಸುವ ಮಷೀನ್ ಅನ್ನ ಇಟ್ಟುಕೊಳ್ಳದೆ ಕೈಯಲ್ಲೇ ಎಣಿಸಿ ಕೊಡ್ತಾರೆ. ನೊಂದು ಬೆಂದು ಬಂದವರಿಗೆ ಕೈಗೆ ಸಿಕ್ಕಷ್ಟು ಕೊಡ್ತಾರೆ. ಮನೆ ಬಳಿ ಯಾರು ಬಂದರೂ ಕೂಡ ಅವರನ್ನ ಬರಿಗೈಯಲ್ಲಿ ಕಳಿಸೋದಿಲ್ಲ. ಬರಿಗೈಯಲ್ಲಿ ಕಳಿಸೋದಿಲ್ಲ. ದಿನಂಪ್ರತಿ ಅವರ ಮನೆ ಬಾಗಿಲಿಗೆ ಬರುವಂತಹ ಜನಸಾಮಾನ್ಯರ ಸಂಖ್ಯೆ ಎಷ್ಟು ಗೊತ್ತಾ? ಅವರು ವಿಡಿಯೋಗಳ ಮುಖಾಂತರ ಬಿಲ್ಡಪ್ ಕೊಡ್ತಾರೋ, ಮತ್ತೊಂದು ಕೊಡ್ತಾರೋ, ಪೋಸ್ ಕೊಡ್ತಾರೋ, ಅದೇನೇ ಇರಲಿ, ಆದರೆ ಅವರು ಬಿಲ್ಡಪ್ ಕೊಟ್ಟರು ಅವರ ಕಾಸು ಅರ್ಹರಿಗೆ ಸೇರ್ತಾ ಇದೆಯಾ ಇದು ವಿಚಾರ. ಅವರು ಬಿಲ್ಡಪ್ ಕೊಡ್ಕೊಳ್ಳಿ, ಶೋಕಿ ಮಾಡ್ಕೊಳ್ಳಿ, ಮತ್ತೊಂದು ಮಾಡ್ಕೊಳ್ಳಿ, ಇನ್ನೊಂದು ಮಾಡ್ಕೊಳ್ಳಿ, ಅವರು ಬಿಲ್ಡಪ್ ಕೊಡುವಾಗಲೂ ಕೂಡ ದುಡ್ಡನ್ನ ದಾರಿದ್ರ್ಯರಿಗೆ ಕೊಡ್ತಾ ಇದ್ದಾರೆ ತಾನೆ. ಆ ದುಡ್ಡು ದಾರಿದ್ರ್ಯರಿಗೆ ಸಿಗ್ತಾ ಇದೆ ತಾನೆ. ಇಲ್ಲಿ ದಾರಿದ್ರ್ಯ ಅಂದ್ರೆ ಬಡ ಪಾಪ ನಾನಾ ಕಷ್ಟಗಳನ್ನು ಹೇಳ್ಕೊಂಡು ಬರ್ತಾರೆ. ಅಂತಹ ವ್ಯಕ್ತಿಗಳು ಜಮೀರ್ ಅಹ್ಮದ್ ಹತ್ರಕ್ಕೆ ಹೋದ್ರೆ ಬರಿಗೈಯಲ್ಲಿ ಕಳಿಸೋದಿಲ್ಲ. ಜೊತೆಗೆ ಸಿಎಂ ಸಿದ್ದರಾಮಯ್ಯರ ಖರ್ಚು ವೆಚ್ಚಗಳನ್ನು ಭರಿಸೋದ್ರಲ್ಲಿ ಒಂದು ಬಿಜೆಡ್ ಜಮೀರ್ ಅಹ್ಮದ್, ಇನ್ನೊಂದು ಹೆಬ್ಬಾಳದ ಶಾಸಕರು, ಜೊತೆಗೆ ಸಚಿವರು ಆಗಿರುವಂತಹ ಭೈರತಿ ಸುರೇಶ್. ಇವರಿಬ್ಬರನ್ನ ಬಿಟ್ಟರೆ ಮೂರನೇವರು ಎಲ್ಲೂ ಕಾಣಿಸೋದಿಲ್ಲ. ಅಷ್ಟೇ ಯಾಕೆ, ಪುರೋಹಿತರು ಅರ್ಚನೆ ಮಾಡುವಂತಹ ಸಂದರ್ಭದಲ್ಲಿ ತಟ್ಟೆಗೆ ದುಡ್ಡು ಹಾಕೋಕ್ಕೂ ಇವರಿಬ್ಬರೇ ಒದಾಡ್ತಿರ್ತಾರೆ, ನಾನು ಕೊಡ್ಲಾ ಅಂತ. ಆಮೇಲೆ ಇಬ್ಬರನ್ನು ತಡೆದು ಚೆಲುವರಾಯಸ್ವಾಮಿ ಮಧ್ಯದಿಂದ ನುಗ್ಗು ಬರೋದು ಇದೆ. ಸೊ ಹಿಂಗೆಲ್ಲ ಇದ್ದಾಗ ಜಮೀರ್ ಅಹ್ಮದ್ ಖಾನಿಗೆ ಬಡತನ ಕಾಡ್ತಾ ಇದೆಯಾ? ನೊಂದು ಬೆಂದು ಬಂದವರಿಗೆ ಕೈಗೆ ಸಿಕ್ಕಷ್ಟು ಕೊಡ್ತಾರೆ. ಮನೆ ಬಳಿ ಯಾರು ಬಂದರೂ ಕೂಡ ಅವರನ್ನ ಬರಿಗೈಯಲ್ಲಿ ಕಳಿಸೋದಿಲ್ಲ. ಎಂತಹ ಜಮೀರ್ ಅಹ್ಮದ್ ಖಾನ್ ರವರಿಗೆ ಬಡತನ ಬಂತ? ಎಚ್ ಡಿ ಕುಮಾರಸ್ವಾಮಿ ಮಾಜಿ ಪತ್ನಿಯಿಂದ ಜಮೀರ್ಗೆ ಸಾಲ. ಎಚ್ ಡಿ ಕುಮಾರಸ್ವಾಮಿ ಮಾಜಿ ಪತ್ನಿಯಿಂದ ಜಮೀರ್ಗೆ ಸಾಲ. ಜಮೀರ್ ಅಹ್ಮದ್ಗೆ 2.5 ಕೋಟಿ ಸಾಲ ಕೊಟ್ಟ ರಾಧಿಕಾ ಕುಮಾರಸ್ವಾಮಿ. ಈ ಸಂಬಂಧ ನಟಿ ರಾಧಿಕಾ ಕುಮಾರಸ್ವಾಮಿಗೆ ಲೋಕ ವಿಚಾರಣೆಯ ಬಿಸಿ. ಜಮೀರ್ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಲೋಕ ತನಿಖೆ. ವಸತಿ ಸಚಿವರ ಆದಾಯ ಮೂಲ ಪರಿಶೀಲಿಸುವಾಗ ಸಾಲ ಪಟ್ಟಿ ಲಭ್ಯ. ಈ ಪಟ್ಟಿಯಲ್ಲಿತ್ತು ರಾಧಿಕಾ ಕುಮಾರಸ್ವಾಮಿ, ಕುಪೇಂದ್ರ ರೆಡ್ಡಿಯ ಹೆಸರು. ಹೀಗಾಗಿ ರಾಧಿಕಾ ಕುಮಾರಸ್ವಾಮಿ ವಿಚಾರಣೆ ನಡೆಸಿದ ಪೊಲೀಸರು, ಅಲ್ರಯ್ಯ, ದಶಕದ ಹಿಂದೆ ತಾವು ಜಮೀರ್ಗೆ ಸಾಲ ಕೊಟ್ಟಿದ್ದೆ ಎಂದ ರಾಧಿಕಾ, ದಶಕ ಅಂದ್ರೆ 10 ವರ್ಷದ ಹಿಂದೆ, ಲಕ್ಕಿ ಸಿನಿಮಾದಲ್ಲಿ ಬಂದ ಲಾಭದ ಹಣವನ್ನ ಜಮೀರ್ ಅಹ್ಮದ್ ಖಾನಿಗೆ ಕೊಟ್ಟಿದ್ದೆ, ಹೀಗಂತ ಲೋಕ ಅಧಿಕಾರಿಗಳ ಮುಂದೆ ತಿಳಿಸಿದ ರಾಧಿಕಾ ಕುಮಾರಸ್ವಾಮಿ. ಎಂತಹ ಜಮೀರ್ ಅಹ್ಮದ್ ಖಾನು ರಾಧಿಕಾ ಕುಮಾರಸ್ವಾಮಿಯ ಜೊತೆ ಸಾಲ ಪಡೆದುಕೊಳ್ಳುವ ಅವಸ್ಥೆ ಬಂತ? ಅವರ ಮನೆ, ಜಮೀರ್ ಅಹ್ಮದ್ ಖಾನ್ ರವರ ಮನೆ 2-3 ಬಾರಿ ಹೋಗಿರೋ ಅನುಭವ ನನಗಿದೆ. ಹ್ಯಾಂಡ್ ಬೇಸಿನ್ ಇರುತ್ತೆ ನೋಡಿ, ಅಲ್ಲಿ ಆ ಟ್ಯಾಪನ್ನು ಆನ್ ಮಾಡಿದ್ರೆ ಒಂದೊಂದು ಹನಿಯು ಒಂದೊಂದು ದಿಕ್ಕಲ್ಲಿ ಓಡಾಡೋದಕ್ಕೆ ಪೈಪ್ ಇಟ್ಟವ್ರೆ. ಆ ತರಹದ ಬಂಗಾರದಂಥ ಮನೆಯನ್ನು ಕಟ್ಕೊಂಡಿರೋ ಈ ಕುಬೇರನಿಗೆ ರಾಧಿಕಾ ಕುಮಾರಸ್ವಾಮಿಯ ಜೊತೆ ಸಾಲ ಪಡೆಯುವಂತಹ ಪರಿಸ್ಥಿತಿ ಬಂತ? ಅಕ್ರಮ ಆಸ್ತಿ ಗಳಿಕೆ ವಿಚಾರವಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ತನಿಖೆ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಎಲ್ಲ ದಾಖಲೆಗಳನ್ನು ಕೊಡಬೇಕು. ನಿಮ್ಮ ಆದಾಯದ ಮೂಲ ಏನು, ಇನ್ಕಮ್ ಸೋರ್ಸ್ ಏನು, ನಿಮ್ಮ ಮೂಲ ಏನು, ಆಕಾಶದಿಂದ ಸಿಡ್ಲು ಬರುವಾಗ ಉದುರುತ್ತಾ ದುಡ್ಡು ಎಲ್ಲ ಕೇಳ್ತಾರೆ. ಎಲ್ಲಿಂದ ಹಣದ ವಹಿವಾಟು ಆಗ್ತಾ ಇದೆ, ಯಾರ ಮೂಲಗಳಿಂದ ನಿಮಗೆ ಹಣ ಬರ್ತಾ ಇದೆ,
ನಿಮಗೆ ಎಷ್ಟು ಸಾಲ ಇದೆ, ನೀವು ಎಷ್ಟು ಜನರಿಗೆ ಸಾಲ ಕೊಡಬೇಕು, ಎಲ್ಲ ದಾಖಲೆಗಳನ್ನು ಸರಿಯಾದ ಅನುಪಾತದಲ್ಲಿ ದಾಖಲೆಗಳನ್ನು ಜೋಡಿಸ್ಕೊಂಡು ಪ್ರದರ್ಶನಕ್ಕಿಡಬೇಕು. ಹೇಳೋದಲ್ಲ ಬಾಯಲ್ಲಿ, ಅದನ್ನು ಪ್ರದರ್ಶನಕ್ಕಿಡಬೇಕು ಅಧಿಕಾರಿಗಳ ಮುಂದೆ. ಹಿಂಗೆ ಕೆದಕ್ತಾ ಹೋದಾಗ ಅಲೆಯ ಈ 2 ಕೋಟಿ ಮಿಸ್ ಮ್ಯಾಚ್ ಬರ್ತಾ ಇದೆಯಲ್ಲ, ಇದ್ರ ಕತೆ ಏನು ಅಂತ ಕೇಳಿದಾಗ ನನಗೆ ರಾಧಿಕಾ ಕುಮಾರಸ್ವಾಮಿ ಅವರು 2.5 ಕೋಟಿ ಹಣ ಸಾಲವಾಗಿ ಕೊಟ್ಟಿದ್ರು. ಈಗಲ್ಲ, ಒಂದು 10 ವರ್ಷದ ಹಿಂದೆ ಅಂತ ಹೇಳಿ ಅದಾದ ನಂತರ ರಾಧಿಕಾ ಕ್ಲಾರಿಟಿ ಕೊಡ್ತಾರೆ. ಹಾಗಾದರೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಾಲ ಪಡೆದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿತ್ತ? ಹಣವಂತರು ಸಾಲ ಮಾಡ್ಕೋಬಾರ್ದು ಅಂತೇನೂ ಇಲ್ಲ. ಹಣವಂತರ ಕೆಲವೊಂದು ಬ್ಯಾಂಕ್ಗಳಲ್ಲಿ ಸಾಲ ಇರುತ್ತೆ. ಸೊ ಒಟ್ಟಾರೆ ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ರಾಧಿಕಾ ಕುಮಾರಸ್ವಾಮಿಯ ಮಾಜಿ ಪತ್ನಿ ಅಂತಲೇ ಕರಿಬೇಕೀಗ, ಅವರ ಬಳಿಯಿಂದ ಸಾಲ ಪಡೆದುಕೊಂಡಿದ್ದಾರೆ ಎನ್ನುವಂಥ ವಿಚಾರಗಳು ಈಗ ಬೆಳಕಿಗೆ ಬಂದಿದೆ. ಸೊ ಈ ಹಿಂದೆ ಒಂದು ಸಿನಿಮಾ ಮಾಡಿದ್ರಂತೆ ರಾಧಿಕಾ, ಅದರಲ್ಲಿ ಬಂದಿದ್ದ ಲಾಭದ ದುಡ್ಡಲ್ಲಿ ನಾನು ಸಾಲ ಕೊಟ್ಟಿದ್ದೆ ಅಂತ. ಸೊ ಜಮೀರ್ ಅಹ್ಮದ್ ಖಾನ್ ಅವರ ಮನೆಯಲ್ಲಿ ವಿಚಾರಣೆಯನ್ನು ನಡೆಸಿ ಈಗ ರಾಧಿಕಾ ಮನೆಗೂ ಹೋಗೋ ಸಾಧ್ಯತೆಗಳನ್ನು ತಳ್ಳಿ ಹಾಕೋದಕ್ಕಂತ ಆಗಲ್ಲ ಅಧಿಕಾರಿಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.